100ಕ್ಕೆ 100 ಒಂದು ದಿವಸದಲ್ಲಿ ಆಗಿಲ್ಲ. ಮೊದಲನೇದು. ಎರಡನೇದು, ಅವ್ರು ಕೊಟ್ಟಿರ್ತಕ್ಕಂಥ ವರದಿಗಳಿಗೆ ರಿಟ್ ಪಿಟಿಷನ್ ನಂಬರು ಹಾಕಿದ್ರು ಅವರು ಕಂಪ್ಲೇಂಟ್ಲಿ. ನಿಮ್ಗೆ ನೋಡಿ, ಆ ರಿಟ್ ಪಿಟಿಷನ್ ಪೇಪರೇ ಕೊಟ್ಟಿಲ್ಲ ಅಂತ ಬರ್ದಿದ್ದಾರೆ ಅವರು. ಸುಮ್ಮನೆ ಏನಂದರೆ ಯಾವುದೋ ಒಂದು ಇದೆಸ್ದಂಗೆ ಹೋಗಿರೋದೇ ಹೊರತು ಅವ್ರಿಗೆ ಸುಮ್ಮನೆ ಒಂದೇ ನಿಮಿಷ ನೀವು ಕೇಳ್ಬಿಟ್ರೆ ನಿಮ್ಗೆ ಒಂಚೂರು ಅಪ್ಡೇಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು. ಈ ರಿಟ್ ಪಿಟಿಷನ್ ದಾವಾ ಸಂಖ್ಯೆ 1041/2019ರಲ್ಲಿ 23/20 ಆಗಿದೆ ಅನ್ನೋದು ಒಂದೇದು. ಇನ್ನೊಂದು ದಾವಾ ಸಂಖ್ಯೆ 10,034/38/2019 ಆದೇಶ ಸಂಖ್ಯೆ 25/11/19 ಅನ್ವಯ ತಾತ್ಕಾಲಿಕ ನಿರ್ಬಂಧಕಾಜ್ಞೆ ಆದೇಶ ಇದ್ದಾಗ್ಯೂ ಮಾಹಿತಿಯನ್ನು ಮರೆಮಾಚಿ ಆದೇಶದ ವಿರುದ್ಧವಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ನಿವೇಶನ ಬಿಡುಗಡೆಗೊಂಡಿರುವುದಾಗಿ ದೂರಲಾಗಿರುತ್ತದೆ. ದೂರಿನಲ್ಲಿ ತಿಳಿಸಿರುವ ನ್ಯಾಯಾಲಯದ ಪ್ರಕರಣಗಳ ಬಗ್ಗೆ ಸಂಬಂಧಿತ ನ್ಯಾಯಾಲಯ ಪ್ರಕರಣಗಳು ದಾಖಲಾಗಿರುವ ಕುರಿತು ದಾವೆಯ ಪ್ರತಿಯಾಗಲಿ ಅಥವಾ ಸಂಬಂಧಿತ ಯಾವುದೇ ಕಡತಗಳಲ್ಲಿ ಪ್ರಕರಣದ ಕುರಿತಾಗಿ ಮಧ್ಯಂತರ ಆದೇಶ ಪ್ರತಿಗಳಲ್ಲಿ ಲಭ್ಯವಿರುವುದಿಲ್ಲ. ಟೆಕ್ನಿಕಲ್ ಅವರು ಫೈಲ್ ನೋಡಿ ಬರ್ದಿರೋದು, ನಾನು ಬರ್ದಿರೋದಲ್ಲ. ನಾನು ನಿಮಗೆ ಅವ್ರ ವರದಿಯನ್ನು ಹೇಳ್ತಾ ಇರೋದು. ದುರುದ್ದೇಶಪೂರಿತವಾಗಿ ಅವ್ರು ಇನ್ನೊಂದಷ್ಟು ಅಮಾಸ್ಡ್ ವೆಲ್ತನ್ನು ಇನ್ನೊಂದಷ್ಟು ಅಕ್ರಮ ಮಾಡಬೇಕು ಅಂತಿದ್ದವರಿಗೆ ಕಡಿವಾಣ ಬಿತ್ತು ಟ್ರಾನ್ಸ್ಫರ್ ಆಗಿ ಅನ್ನೋದಕ್ಕೆ ಬರೆದಿರೋದು ಲೆಟರ್ ಬಿಟ್ಟರೆ ಇನ್ನೇನಿಲ್ಲ. ಇವತ್ತಿನ ಎಲ್ಲ ಚರ್ಚೆಗಳಿಗೆ ಮೈಸೂರಿನ ಮೂಢ ಅಪಖ್ಯಾತಿಗೆ ಕಾರಣಕರ್ತ ಅಂತ ಅಧಿಕಾರಿ ಕೊಟ್ಟಿರೋದನ್ನು ನೀವು ಮಾನ್ಯತೆ ಕೊಟ್ಟು ಇಷ್ಟು ಮಾಡಿದ್ದು ವಿಚಾರದಲ್ಲಿ ಇಷ್ಟೆಲ್ಲ ವಿಚಾರ ಮಾಡಬೇಕಾಗಿದೆ. ಆ ಸಭೆಯಲ್ಲಿ ಅಧ್ಯಕ್ಷರಾಗಿದ್ದರು ಮಾನ್ಯ ರಾಮದಾಸ್ರವರು. ಯಾಕೆಂದ್ರೆ ನಾನು ಆ ಸಬ್ಜೆಕ್ಟ್ ಇದೆ ಏನೋ ಕಾರಣಕ್ಕಾಗಿ ನಂದೇ ಅಧಿಕಾರ ಸಭೆಗೇನೋ ಕಾರಣಕ್ಕಾಗಿ ಬಿಟ್ಟಿದ್ವಿ. ಹಾಗಾಗಿ ವಿಷಯ ಸಂಖ್ಯೆ 8.1ರಿಂದ 8.4 ನಿರ್ಣಯಕ್ಕೆ ಸಂಬಂಧಿಸಿದಂತೆ ಅಂತಿಮವಾಗಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಎಸ್ ಎ ರಾಮದಾಸ್ರವರು ಮಾತನಾಡಿ, ಪ್ರಾಧಿಕಾರವು ಈ ಹಿಂದೆ ಸರ್ಕಾರದ ನಿರ್ದೇಶನಗಳನ್ನು ಆಧರಿಸಿಯೇ 24/11/18 ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದ ಬಡಾವಣೆಗೆ ಅನುಮೋದನೆ ನೋಡಿ ನಿರ್ಣಯಿಸಿರುವುದರಿಂದ ಸದರಿ ನಿರ್ಣಯವನ್ನು ಇಂದಿನ ಸಭೆಯು ಸ್ಥಿರೀಕರಿಸಿ ಸದರಿ ನಿರ್ಣಯವನ್ನು ಆಧರಿಸಿ 24/11/18 ನಿರ್ಣಯವನ್ನು ಮಾನ್ಯ ಮಾಡುವಂತೆ ಪತ್ರದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಕಳಿಸಿ ಸರ್ವಾನುಮತದಿಂದ ತೀರ್ಮಾನಿಸಿ ನಿವೇಶನ ಬಿಡುಗಡೆ ಪ್ರಸ್ತಾವನೆಗಳನ್ನು ಇದ್ರ ಬಗ್ಗೆ ಸದಸ್ಯರಾದ ಎಲ್ ನಾಗೇಂದ್ರವರು ಮಾತನಾಡಿ, ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ನಿರ್ಣಯದ ಜೊತೆಗೆ ನಿವೇಶನ ಬಿಡುಗಡೆ ಪ್ರಸ್ತಾವನೆಗಳನ್ನು ಸರ್ಕಾರದ ಅನುಮೋದನೆ ನಿರೀಕ್ಷಿಸಿ ಅನುಮೋದಿಸಬಹುದೆಂದು ಅಭಿಪ್ರಾಯಿಸಿದರು. ಸದಸ್ಯರಾದ KT ಶ್ರೀಕಂಠೇಗೌಡರು ಸಹ ಸದರಿ ಅಭಿಪ್ರಾಯಕ್ಕೆ ಸಹಮತ ವ್ಯಕ್ತಪಡಿಸಿದರು. ಸದಸ್ಯರಾದ ತನ್ವೀರ್ ರೇಟ್ ಅವರು ಮಾತನಾಡಿ, ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ನಿವೇಶನಗಳು ಬಿಡುಗಡೆ ಮಾಡಲು ಅಂತಿಮವಾಗಿ ತಿಳಿಗೊಳಿಸಿ 30% ನಿವೇಶನಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.